ಮೊದಲ ಮೊದಲಿಗೆ ಆನಂದ್ ಸರ್ಗೆ ಇವತ್ತಿನ ಸಬ್ಜೆಕ್ಟ್ 3 ಇತ್ತು ಸರ್. ಕನಸುಗಳು ಮಾರ್ಪಡಿಸಿ ಕೌಶಲ್ಯಗಳು ವೃದ್ಧಿಸಿ. ಹಾಗೆ ಇನ್ನೊಂದು ಬಂದ ಭಾಗ್ಯವನ್ನೆನೆದು ಬರದೆಂಬುದನ್ನು ಬಿಟ್ಟು DVG ಅವ್ರದ್ದು ಕಗ್ಗ. ಇನ್ನೊಂದು ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು. ಇವತ್ತಿನ ಈ 3 ಸಬ್ಜೆಕ್ಟ್ ಬಗ್ಗೆ ತಾವು ಏನ್ ವಿಶ್ಲೇಷಣೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಯಾರನ್ನ ಆನಂದ್ ಅವ್ರನ್ನ ಮಾತಾಡಿಸ್ತಾ ಇದ್ದೀರಾ? ಆನಂದ್ ಸರ್. ಮೈಕ್ಸ್ ಆನ್ ಆಗಿದೆ, ನೀವೇ ಆನ್ ಆಫ್ ಮಾಡಿ. ಎಸ್, ನಮಸ್ತೆ ಸರ್. ನಮಸ್ತೆ. ನಾನು ಈ ವಿಚಾರವಾಗಿ ಈಗಾಗಲೇ ನನ್ನ ಭಾವನೆಗಳನ್ನ ಅಥವಾ ನನ್ನ ವಿಚಾರಗಳನ್ನ ವ್ಯಕ್ತಪಡಿಸಿದ್ದೀನಿ. ಆದ್ರೆ ಒಟ್ಟಾರೆಯಾಗಿ ಇವತ್ತು ನಾವು ಎಲ್ಲರೂ ಸೇರಿ ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇದೀವಲ್ವಾ, ಇದು ತುಂಬಾ ಆಹ್ಲಾದಕರವಾದ ಚರ್ಚೆ. ಒಂದು ಪಾಸಿಟಿವ್ ಒಂದು ದಿಕ್ಕಿಗೆ ಹೋಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಅವರವರ ಭಾವಕ್ಕೆ ಅವರವರ ಭುಕುತಿಗೆ ಅಲ್ಲ, ಇದು ಎಲ್ಲರ ಥಾಟ್ಸು ಒಂದೇ ಕಡೆ ಹೋಗ್ತಾ ಇದೆ, ಎಲ್ಲರ ಮನಸ್ಸುಗಳು ಒಂದೇ ಕಡೆ ಸೆಳೀತಾ ಇದ್ದಾವೆ. ಇಲ್ಲಿ ಕೊಟ್ಟಿರುವಂತಹ 3 ಸಬ್ಜೆಕ್ಟ್ಗಳು ಬ್ಯೂಟಿಫುಲ್ ಆಗಿದ್ದಾವೆ. ಯಾಕೆಂದ್ರೆ ಎಲ್ಲಾ ಕಾಲಘಟ್ಟಕ್ಕೂ ಸಲ್ಲುವಂತಹ ಒಂದು ಟೈಟಲ್ಸ್ಗಳು. ಯಾಕೆಂದ್ರೆ ಬೇಂದ್ರೆ ಅವರು ಇರ್ಬೋದು, ಮತ್ತೆ ಕಗ್ಗ ಇವರು DVG ಅವರು, ಮತ್ತೆ ಇನ್ನೊಂದು ಆ ಮೂರನ್ನು ನಾವು ಅವಲೋಕಿಸಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಎಲ್ಲರೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸರ್. ಯಾಕೆಂದ್ರೆ ಬದುಕಿಗೆ ಅನೇಕ ವಿಧವಾದ ಒಂದು ವಿಧಾನಗಳಿದಾವೆ. ಈಗ ಫಸ್ಟ್ನೇದೆ ಅಂತ ತಿಳ್ಕೊಳ್ಳಿ, ಕನಸುಗಳನ್ನು ಮಾರ್ಪಡಿಸಿ ಕೌಶಲ್ಯಗಳನ್ನು ವೃದ್ಧಿಸಿ. ಜಸ್ಟ್ ಒಂದೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಏನ್ ಗೊತ್ತಾ, ನಾವ್ ಏನ್ ಕನಸು ಕಾಣ್ತೀವೋ ಆ ಕಡೆನೆ ನಮ್ಮ ಕೌಶಲ್ಯ ಇರಬೇಕು. ಇಲ್ಲಾಂದ್ರೆ ನಮ್ಮ ಕೌಶಲ್ಯ ಏನಿದೆ ಅದ್ರ ಬಗ್ಗೆನ ಕನಸಿದ್ರೆ ಮಾತ್ರ ನಾವು ಗುರಿನ ತಲುಪ್ತೀವಿ. ಇನ್ನೊಂದು ಸಬ್ಜೆಕ್ಟ್ ಏನಂದ್ರೆ ಬಂದವ ಭಾಗ್ಯ ನೆನೆ ಬಾರದೆಂಬುದನ್ನು ಬಿಡೋ. ಅಂದ್ರೆ ಇರೋದನ್ನೆಲ್ಲಾನು ಮುಚ್ಚಿಟ್ಬಿಟ್ಟು ನನ್ಗಿಲ್ಲ ಇಲ್ಲ, ಯಾಕೆಂದ್ರೆ ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ. ನಮ್ಗೆ ಆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಇಂಥ ಭಾಗ್ಯವಂತರು ನಾವು. ಯಾಕೆಂದ್ರೆ ಎಲ್ಲಾ ಸೃಷ್ಟಿ ಮಾಡಿ ನಮ್ ಕೈ ಕಾಲು ಕಣ್ಣು ಇಂಥವು ಪ್ರಪಂಚ ನೋಡೋದೇ ಒಂದು ಆನಂದ. ಇದನ್ನೇ ಇದೀರಾ ನಾವು ಕೊರಗ್ತೀವಲ್ವಾ, ಇದನ್ನ ಎಲ್ರೂ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೂ ಅದೇ ತುಂಬಾ ಒಳ್ಳೆಯ ವಿಚಾರಗಳು. ಮತ್ತೆ ಇನ್ನು ಲಾಸ್ಟ್ಗೆ ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳ್ಕೊಂಡು ಬದುಕಬೇಕು. ಇದು ವೆರಿ ಬ್ಯೂಟಿಫುಲ್. ಯಾಕೆಂದ್ರೆ ಈ ಕಾಲಘಟ್ಟದಲ್ಲಿ ನಡೀತಾ ಇರೋದು ಎಲ್ಲಾ ರಂಗಗಳಲ್ಲೂ ಆವರಿಸ್ಕೊಂಡ್ಬಿಟ್ಟಿದೆ. ಯಾಕೆಂದ್ರೆ ನಮ್ಮ ಮನೆಯಿಂದ ಈಚೆ ಬಂದ ತಕ್ಷಣನೇ ಪ್ರತಿಯೊಬ್ರು ನಮ್ಮ ಮೇಲೆ ಏನೇನೋ ಸಿಕ್ಕಿದ್ದೆಲ್ಲ ಮಾತಾಡಿ ನಮ್ಮನ್ನ ಮೈಂಡ್ ಡಿಸ್ಟರ್ಬ್ ಮಾಡಿ ನಮ್ಮನ್ನ ಹಾಳು ಮಾಡಿ ಅವರು ಹಾಳಾಗ್ತಾ ಇದ್ದಾರೆ. ಇಂಥ ಒಂದು ವಿಚಾರಗಳ ಬಗ್ಗೆ ನಿಜವಾಗ್ಲೂ ನೀವೆಲ್ಲರೂ ಚರ್ಚೆ ಮಾಡಿದ್ರೆ ಆರೋಗ್ಯಕರವಾದ ಚರ್ಚೆ. ನನಗೆ ತುಂಬಾ ಸಂತೋಷ ಆಗಿದೆ. ಐ ಆಮ್ ಹ್ಯಾಪಿ ಸರ್. ಧನ್ಯವಾದಗಳು. ಧನ್ಯವಾದಗಳು ಆನಂದ್ ಸರ್. ಅವರು ಬಹಳ ವಿಶ್ಲೇಷವಾಗಿ ಹೇಳಿದ್ದೀರಾ ತಮ್ಮ ಅಭಿಪ್ರಾಯನ. ಈಗ ಅನಿತಾ ಮೇಡಮ್ ಅವರು ಇವತ್ತಿನ 3 ಟಾಪಿಕ್ ಬಗ್ಗೆ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೊಟ್ಟಂತಹ 3 ಸಬ್ಜೆಕ್ಟ್ಗಳು ತುಂಬಾ ಚೆನ್ನಾಗಿತ್ತು. ಇವತ್ತು ಅಂತಲ್ಲ, ನಮ್ ಸಂಸ್ಥೆ 3 ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಟಾಪಿಕ್ಸ್ ಕೊಟ್ಟಿದ್ದಾರೆ. ಈ ವಾರ ಅಂತಲ್ಲ, ಪ್ರತಿ ವಾರ ನಾವ್ ಎಕ್ಸೈಟೆಡ್ ಆಗಿರ್ತೀವಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ಸ್ ಯಾವ ಟಾಪಿಕ್ ಕೊಡ್ತಾರೆ ಅಂತ. ಪ್ರತಿ ವಾರನೂ ಕೂಡ ಅದೇ ರೀತಿಯಾಗಿ ನಾವ್ ಅಂದ್ರೆ ವೆರೈಟಿ ಆಗಿರಂತ ನಮ್ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೇಬೇಕಾದಂತ ಸಬ್ಜೆಕ್ಟ್ ಗಳನ್ನ ಕೊಡ್ತಾರೆ. ಅದೇ ನಮ್ಗೆ ತುಂಬಾ ಇಷ್ಟ. ಇವತ್ತು ಕೊಟ್ಟಿರುವಂತ ಕನಸುಗಳನ್ನು ಮಾರ್ಪಡಿಸಿ ಕೌಶಲ್ಯಗಳನ್ನ ವೃದ್ಧಿಸಿ, ಮೊದಲನೇ ಟಾಪಿಕ್. ಅಂದ್ರೆ ಮನುಷ್ಯ ಕನಸುಗಳು ಯಾವ ತರ ಹೆಚ್ಚಿಸ್ಕೋಬೇಕು, ಯಾವ ತರ ನಮ್ ಕೌಶಲ್ಯಗಳನ್ನ ವೃದ್ಧಿ ಮಾಡ್ಕೋಬೇಕು. ಕನಸುಗಳೇ ಅದೇ ಸರ್ ಹೇಳಿದಾಗೆ ನಮ್ ಕನಸುಗಳೇ ಒಂದ್ ಕಡೆ ಇರುತ್ತೆ, ನಾವು ಅದಕ್ಕೆ ತಕ್ಕಂಗಿರೋ ಕೆಲಸನೇ ಮಾಡ್ತಾ ಇರಲ್ಲ. ಎರಡೂ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಎಷ್ಟೋ ಜನ ಸಕ್ಸಸ್ ಆಗಲ್ಲ. ಯಾವ ಕಡೆ ನಮ್ಮ ಕನಸಿರುತ್ತೋ ಆ ಕ್ಷೇತ್ರದಲ್ಲಿ ನಮ್ಮ ಕೌಶಲ್ಯಗಳನ್ನ ನಾವು ವೃದ್ಧಿಪಡಿಸ್ಕೊಂಡಾಗ ನಾವಲ್ಲಿ ಯಶಸ್ಸು ಪಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬಂದ ಭಾಗ್ಯವನ್ನೇನೆ ಬಾರದನೆಂಬುದು ಬಿಡು, ಅಂದ್ರೆ ಅದ್ಭುತವಾದಂತ ಇದು ಒಂದು ವಾಕ್ಯ. ಇದು ಜನ ತನ್ನ ಹತ್ರ ಏನಿದೆಯೋ ಅದಕ್ಕೆ ತೃಪ್ತಿ ಪಡೆಯಲ್ಲ, ತನ್ನ ಹತ್ರ ಏನಿದೆಯೋ ಅದ್ರಲ್ಲಿ ಖುಷಿ ಆಗಿರಲ್ಲ. ತನ್ನ ಹತ್ರ ಏನಿಲ್ವೋ ಅದಕ್ಕೆ ಯಾವಾಗ್ಲೂ ಕೊರಗ್ತಾ ಇರ್ತಾನೆ. ತನ್ನ ಹತ್ರ ಇಲ್ಲ, ಅದಿಲ್ಲ, ಇದಿಲ್ಲ. ಹಾಗೆ ತನ್ನ ಹತ್ರ ಏನಿದೆಯೋ ಅದನ್ನ ಅನುಭವಿಸ್ದಾಗ, ಖುಷಿ ಪಟ್ಟಾಗ ಮಾತ್ರ ತನ್ನ ಜೀವನನ ಸಂತೋಷವಾಗಿ ಅನುಭವಿಸಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು. ದಯವಿಟ್ಟು ಆದಷ್ಟು ಸಾಧ್ಯವಾದಷ್ಟು ಬೇರೆಯವ್ರಿಗೆ ನಿಮ್ ಕಡೆಯಿಂದ ಸಹಾಯ ಮಾಡಕ್, ಬೇರೆಯವ್ರ ಏಳಿಗೆಗೆ ಅಭಿವೃದ್ಧಿಗೆ ಸಹಾಯ ಮಾಡಕ್ ಆಗೋಗಿದ್ರೆ ಮಾಡಿ. ಇಲ್ಲಾಂದ್ರೆ ದಯವಿಟ್ಟು ಅವರನ್ನ ಕೆಳಗಡೆ ಎಳೆಯೋ ಪ್ರಯತ್ನ ಮಾಡ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ 3 ಸಬ್ಜೆಕ್ಟ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್, ಬಹಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದೀರಾ. ಎಸ್ ಮಂಜುನಾಥ್, ತಮಗೂ ಕೂಡ ಧನ್ಯವಾದ ಇಂಟರಾಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.